ಸಿನಿಮಾ ರಂಗದಲ್ಲೇ ನಡೀತಾ ಇದೆ, ಬೇಜಾನ್ ನಡೀತಾ ಇದೆ. ನಾವು ಎಷ್ಟು ಹೀರೋಯಿನ್ ಆಗಬೇಕು, ಏನೋ ಕನಸು ಕಟ್ಕೊಂಡು ಎಲ್ಲ ಬಿಟ್ಟು ಬರ್ತೀವಿ. ಬಟ್ಟೆ ನೋಡಿ ಪ್ರವೋಕ್ ಆಗತ್ತಂತೆ ಅವನಿಗೆ, ಅದಕ್ಕೆ ಅತ್ಯಾಚಾರ ಮಾಡಿದೆ. ಇವಾಗ ನಂಗೆ ಒಬ್ಬನ ನೋಡ್ಬಿಟ್ಟು ನಂಗೆ ಅವ್ನ ಮುಖ ಪ್ರವೋಕ್ ಆಗ್ತದೆ, ಅವ್ನ ಸ್ಟುಪಿಡಿಟಿ ಪ್ರವೋಕ್ ಆಗ್ತದೆ ಅಂತ ಅಂದ್ಬಿಟ್ಟು ನಾನು ಕಪಾಲ ಕೊಡಿಲ್ಲ, ಅದು ಎಷ್ಟರ ಮಟ್ಟಿಗೆ ಸರಿ? ಅದು ನಾಯಿನ ಬಿಡಲ್ಲ ಸರ್ ಜನ. ನಾಯಿನ ಬೆಂಗಳೂರಲ್ಲಿ ಇನ್ಸಿಡೆಂಟ್ ಆಗಿದ್ದು, ನಾನು ರೀಸೆಂಟಾಗಿ, ನಾನು ಅನಿಮಲ್ ಲವರ್ ಆ್ಯಕ್ಚುಲಿ, ನಾಯಿ ಮೇಲೆ ಅತ್ಯಾಚಾರ ಮಾಡಿದ್ದಾರೆ, ನಾಯಿನ ಬಿಟ್ಟಿಲ್ಲ. ಹೋಗಲಿ, ಹಸು ಯಾರ್ಯಾರು ಈ ಥರ ಅತ್ಯಾಚಾರಗಳು ಮಾಡ್ತಾ ಇದ್ದಾರೆ, ನಾನು ಅವ್ರಿಗೆ ಕೋರ್ಟ್ಗೆ ಹೋಗೋದು, ಇನ್ನೊಂದು ಹೋಗೋದು, ಅವ್ರಿಗೆ ಸಾಕ್ಷಿ ಕಲೆಕ್ಟ್ ಮಾಡೋದು, ಸಾಕ್ಷಿ ಕಲೆಕ್ಟ್ ಮಾಡ್ಬಿಟ್ಟು ಹೇಳಿದ್ರು ಎಷ್ಟೊಂದು ಸತಿ ಜಸ್ಟಿಸ್ ಒಂದು ಸಿಗಲ್ಲ ಬಿಕಾಸ್ ಆಫ್ ದ ಕರಪ್ಷನ್. ಈ ಫಿಲಮಲ್ಲಿ ನಿಮ್ಮ ರೋಲ್ ಏನು, ನಿಮ್ಮ ಪಾತ್ರದ ಹೆಸರೇನು? ನಾನು ದೀಪಾ ಅನ್ನೋ ಕ್ಯಾರೆಕ್ಟರ್ ಮಾಡಿದ್ದೀನಿ. ಬಟ್ ಅನ್ಫಾರ್ಚುನೇಟ್ಲಿ ನನಗೆ ವಿನಯ ಮ್ಯಾಮ್ ಜೊತೆ ಸೀನ್ ಹಂಚ್ಕೊಳಕ್ಕೆ ದೀಪ ಅನ್ನೋ ಪಾತ್ರ. ನಂದು ಆರತಿ. ದೀಪ, ಆರತಿ, ಓಕೆ, ಸಂಧ್ಯಾ. ಓಕೆ, ಸೂಪರ್. ಏನೋ ಒಂದೊಂದೇನೋ ಸಂಧ್ಯಾ ಸಮಯದಲ್ಲಿ ದೀಪಾರಾಧನೆಯನ್ನ ಮಾಡಿ ಅಂತ ಹಂಗೇನೆ ಹೇಳೋದು ಅಲ್ವಾ? ಚೆನ್ನಾಗಿದೆ ನಮ್ದೇ. ಸಂಧ್ಯಾ ಸಮಯದಲ್ಲಿ ದೀಪಾರಾಧನೆ. ಈಗ ನಿಮ್ಮ ಸಿನಿಮಾ ರಿಲೀಸ್ ಆದ ನಂತರ, ಅಂದರೆ ಇದು ಘಟಿಸ್ಲಿ ಅಂತ ಹೇಳ್ತೀನಿ, ಇದು ಆಗಲಿ ಅಂತ ನಾನು ಪ್ರೇ ಮಾಡ್ತೀನಿ. ಕಿಚ್ಚ ಸುದೀಪ್ ಅವರು ನನಗೆ, ಅಂದರೆ ಅವ್ರ ಟೀಮ್ ಅಂದ ಕಡೆ ನಾನು ಫೋನ್ ಮಾಡಿಸ್ತಾರೆ, ಮಾಡಿಸಿ ಮೃತ್ಯುದೇವತೆ ಸಿನಿಮಾ ತುಂಬ ಚೆನ್ನಾಗಿದೆ ಅಂತೆ, ಅದರಲ್ಲಿ ದೀಪಾ ಪಾತ್ರ, ಆರತಿ ಪಾತ್ರ, ಸಂಧ್ಯಾ ಪಾತ್ರ ತುಂಬ ಚೆನ್ನಾಗಿದೆ ಅಂತೆ. ನನ್ನ ಅಂದರೆ ಸುದೀಪ್ ಅವ್ರ ನೆಕ್ಸ್ಟ್ ಸಿನಿಮಾದಲ್ಲಿ ಮೂರು ಫೀಮೇಲ್ ಕ್ಯಾರೆಕ್ಟರ್ ಇದೆ. ಓಕೆ, ಅದರಲ್ಲಿ ಒಂದು ಫ್ರೆಂಡ್ ಕ್ಯಾರೆಕ್ಟ್ರು, ಒಂದು ಅವ್ರ ತಂಗಿ ಕ್ಯಾರೆಕ್ಟ್ರು, ಅಲ್ಲಲ್ಲ, ಓಕೆ, ಇನ್ನೊಂದು ಅವರ ಅಪೋಸಿಟ್ ಒಂದು ಖಡಕ್ ವಿಲನ್ ಕ್ಯಾರೆಕ್ಟರ್ ಇದೆ ಅಂತೆ. ಈ 3 ಕ್ಯಾರೆಕ್ಟರ್ ಬಂದಾಗ ಯಾರು ಏನು ನೆನ್ಸ್ಕೋತೀರಾ ಅಂತ? ನಾನು ಖಡಕ್ ವಿಲನ್ ಎನ್ಸ್ಕೋತೀನಿ. ಯಾವುದೇ ತಂಗಿ ಸಾಧ್ಯನೇ ಅಂಬರೀಷ್ ಸ್ಟೈಲ್ ನೋ ವೇ, ಚಾನ್ಸೇ ಇಲ್ಲ. ಎಲ್ಲ ಮಾಡ್ಬೋದಲ್ಲ ನಿಮ್ಮ? ಇಲ್ಲ ಸರ್, ಅವೆಲ್ಲ ಕಾಂಪ್ರಮೈಸ್ ಮಾಡ್ಕೋಬಾರ್ದು. ಒಂದು ತಂಗಿ ಪಾತ್ರ ಅಲ್ಲ, ಅವ್ರು ನಾನು ನಿಮ್ಮೂರೇ ಅಲ್ವಾ ಹಿಮಾ, ನೀನ್ ನಮ್ಮೂರ್ ಹುಡುಗಿ ಅಲ್ವಾ ಹಿಮಾ? ಅಲ್ಲ, ನಿಮಗೆ ಚಾನ್ಸ್ ಇದೆ ತಂಗಿ ಪಾತ್ರ ಮಾಡ್ಬೋದು ನೀವು. ಇಲ್ಲ ಸರ್, ನಾನು ಹೇಳ್ಬಿಡ್ತೀನಿ. ಇಲ್ಲ ಸರ್, ಪಕ್ಕ ದೂರ ನನ್ ಮಾತ್ರ ಹೇಳಲ್ಲಪ್ಪ, ಆಗಲ್ಲ. ಅಯ್ಯೋ, ಸಾಧ್ಯನೇ ಇಲ್ಲ. ಅವ್ರ ಏನು ಅವ್ರ ವೈಬ್ರೇಷನ್ ತಡ್ಕೊಳಕ್ಕೆ ಆಗಲ್ಲ ನಮ್ಮ ಕೈಯಲ್ಲಿ. ಅಂಥದ್ರಲ್ಲಿ ಅವ್ರ ಜೊತೆಗೆ ತಂಗಿ ಆಗಿ ಆ ಥರ ಎಲ್ಲ ಮೋಸ್ಟ್ಲಿ ಸಾರಿಕಾಗೆ ಸುದೀಪ್ ಕನೆಕ್ಟ್ ಆಗ್ತಾರೆ, ಬಿಕಾಸ್ ಸಹರಾ ಸಿನಿಮಾನು ಒನ್ ಆಫ್ ದ ಜೆಮ್ ಪರ್ಸನ್ ನಾನು ಮೀಟ್ ಮಾಡಿರೋಂಥ ವ್ಯಕ್ತಿಗಳಲ್ಲಿ. ನಾನು ಆ್ಯಕ್ಚುಲಿ ಪರ್ಸ್ನಲ್ ಆಗೂ ಮೀಟ್ ಮಾಡಿದ್ದೀನಿ, ಟೀಮ್ ಜೊತೆಗೆ ಹೋಗಿ ಎಲ್ಲ. ಐ ಥಿಂಕ್ ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್. ಆ್ಯಂಡ್ ಅವ್ರಿಗೆ ಇರೋಂತಹ ಒಂದು ನಾಲೆಜ್, ಸಿನಿಮಾ ನಾಲೆಜ್, ಐ ಥಿಂಕ್ ಯಾರಿಗೂ ಮ್ಯಾಚ್ ಮಾಡೋಕ್ಕಾಗಲ್ಲ ಸರ್. ಅಬೌಟ್ ದ ಬಿಸ್ನೆಸ್ ಆಗಿರ್ಬೋದು, ಅಬೌಟ್ ದ ಆ್ಯಕ್ಟಿಂಗ್. ಐ ಥಿಂಕ್ ನಾನು ಅವ್ರಲ್ಲಿ ನೋಡಿರೋದು ಏನಂತಂದರೆ, ಅವ್ರಿಗೆ ಯಾವುದ್ರ ಬಗ್ಗೆ ನಾಲೆಜ್ ಇಲ್ಲ ಅಂತಲೇ ಇಲ್ಲ ಸರ್. ನಾನು ಅವ್ರನ್ನ ಹತ್ತಿರದಿಂದ ನೋಡಿರೋಂಗೆ, ಈಗ ಫಾರ್ ಎಕ್ಸಾಂಪಲ್ ನೀವು ಒಂದು ಪೆನ್ ಕೊಡ್ತೀರಾ ಅವ್ರಿಗೆ, ನಾನು ಹೋಗ್ಬಿಟ್ಟು ಈಗ ಪೆನ್ ಕೊಡ್ತೀನಿ ಸುದೀಪ್ ಸರ್ಗೆ. ಸುದೀಪ್ ಸರ್ ಇದು ಹೆಂಗೆ ಯೂಸ್ ಮಾಡಬೇಕು ಸರ್ ಅಂತ ನಾನು ಸುಮ್ಮನೆ ಕೇಳಿದ್ರೆ ಜನರಲ್ಲಾಗಿ, ಹೀ ಸ್ಟಾರ್ಟ್ಸ್ ವಿತ್ ದ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ. ಅಲ್ಲಿಂದ ಇದು ಹಿಂಗಿದೆ, ಈ ನಿಬ್ಬು ಇಷ್ಟಿರುತ್ತೆ, ನೀನು ಯಾವ ಕಲರ್ನ ಪರ್ಚೇಸ್ ಮಾಡಬೇಕು, ನೀನು ಹೆಂಗೆ ವರ್ಕ್ ಆಗುತ್ತೆ ಪೆನ್ನನ್ನು ನಿನಗೆ ಕೂದಲು ನಿನಗೆ ಆಗಿಲ್ಲ ಅಂತಂದರೆ ಯು ಕ್ಯಾನ್ ಲಿಟ್ರಲಿ ಹೋಲ್ಡ್ ಇದು ಅಂತ ಅಂದ್ಬಿಟ್ಟು ಟೈ ಯುವರ್ ಹೇರ್. ನಾನು ಹೇಳ್ತಿರೋದು ಯಾವ ರೀತಿ ಅವ್ರು ಎಕ್ಸ್ಪ್ಲೋರ್ ಮಾಡ್ತಾರೆ ಅಂತ. ನಿಮಗೆ ಕಷ್ಟ ಬಂದಾಗ್ಲೂ ಅಷ್ಟೇ, ನಿಮ್ಗೆ ಯಾರಾದರೂ ಅಟ್ಯಾಕ್ ಮಾಡಿದ್ರೆ ಯು ಕ್ಯಾನ್ ಲಿಟ್ರಲಿ, ಅವರಿಗೆ ಎಕ್ಸ್ಟ್ರೀಮ್ ಲೆವೆಲ್ಸನ್ನು ಗೊತ್ತು. ಒಂದು ಪೆನ್ನನ್ನು ಹೆಂಗೆ ಯೂಸ್ ಮಾಡಬೇಕು, ಬರೀ ಎಕ್ಸಾಂಪಲ್ ಹೇಳ್ತಿರೋದು ನಿಮಗೆ. ನೋ ಮ್ಯಾಟರ್ ವಾಟ್, ನೀವು ಯಾವುದೇ ಟಾಪಿಕ್ ಕೊಡಿ ಸುದೀಪ್ ಸರ್ಗೆ, ಈ ಲಿಟ್ರಲಿ ಎಲ್ಲದ್ರಲ್ಲೂ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ನಿಮಗೆ. ಸೊ ನಾನು ಮೀಟ್ ಮಾಡಿದ ಅಂತಂದಾಗ ದಯಾನಾಮಕದಲ್ಲಿ ಒಂದು ಮಂದಹಾಸ ಇತ್ತು. ನಾನು ನೋಡಿದ್ದೀನಿ. ನಾನು ಕಬ್ಜಾದಲ್ಲಿ ನಾನು ರಿಪೋರ್ಟರ್ ಕ್ಯಾರೆಕ್ಟರ್ ಮಾಡಿದ್ದೆ. ನಾನು ಆಕ್ಟ್ ಮಾಡಿದ್ದೀನಿ, ಪೈಲ್ವಾನಲ್ಲಿ ಆಕ್ಟ್ ಮಾಡಿದ್ದೀನಿ. ಒಂದು ವಾರ ಅದಕ್ಕೆ ಹಿಂಗೆ ಅಲ್ಲಿ ಏನಂದ್ರೆ ಸರ್, ಎಲ್ಲ ಹುಡುಗಿರು ನನಗೆ ಒಂದು ಸೆನ್ಸ್ ಇದೆ. ಏನಂದ್ರೆ ಒಬ್ರು ಪರ್ಸನ್ ಇದಾರೆ ಅಂದಾಗ ಅವ್ರನ್ನ ಅಡ್ಮೈರ್ ಮಾಡ್ತೀನಿ ಅಂದಾಗ ನನಗೆ ಅವ್ರನ್ನೇ ನೋಡೋದು ನನ್ಗೆ ಆಗಲ್ಲ. ಬಿಕಾಸ್ ಗೊತ್ತು, ಆರ್ಟಿಸ್ಟ್ ಆದಾಗ ಒಂದು ಪರ್ಸನಲ್ ಸ್ಪೇಸ್ ಅಂತ ಬೇಕು ಅವ್ರಿಗೆ. ಅದು ಚೆನ್ನಾಗಿ ಅವ್ರಿಗೆ ಆಗ್ತಾ ಇಲ್ಲ ಸರ್. ಒಬ್ಬ ವ್ಯಕ್ತಿ ಹಿಂಗೆ ನೋಡ್ತಾ, ಹುಡುಗ ನಾವು ನೋಡಿದ್ರೆ ನಾವು ಸುಮ್ಮನೆ ಇರ್ತೀವ,
ಯಾಕೆ ಹಿಂಗ್ ನೋಡ್ತಿದ್ದಾನೆ ಇವನು ಅಂದ್ರೆ ಕೊಡ್ತೀವಲ್ಲ ಲುಕ್. ನನ್ನ ಜೊತೆಗಿರೋ ಹುಡುಗಿರು ಲಿಟ್ರಲಿ ಅವ್ರನ್ನ ಹಿಂಗ್ ನೋಡ್ತಾ ಇದ್ದಾರೆ. ಅವರು ಮೊಬೈಲ್ ಅಲ್ಲಿ ಏನೋ ಸ್ಕ್ರೋಲ್ ಮಾಡ್ತಾರೆ ನೋಡೋವರೆಗೂ. ಸರ್ ಅವ್ರು ಹಿಂಗ್ ನೋಡೇ ಇಲ್ಲ ಸರ್. ಎಷ್ಟು ಅಬ್ಸರ್ವ್ ಮಾಡಿದ್ರ ಅಂದ್ರೆ ಹಿಂಗ್ ನೋಡ್ತಾ ನೋಡ್ತಾ ಅವ್ರು ಕರ್ಬಿಟ್ಟು ಅವ್ರಿಗೆ ಚೇರಲ್ಲಿ ಆ ಕಡೆ ತೋಡಾಗ ಹಾಕಕ್ಕೆ ನಾನ್ ಬಚಾವಾದ, ನಾನು ಇರ್ಲಿಲ್ಲ ಅನ್ಕೊಂಡೆ ಮನ್ಸಲ್ಲಿ. ಆ ರೀತಿ ಹೇಳ್ಬಿಟ್ರು. ಅವಾಗ ಗೊತ್ತಾಯ್ತು ಎಷ್ಟು ಸೂಕ್ಷ್ಮ ಇದಾರ ಅವರು ಅಂತ. ಯಾವ್ದಮ್ಮ ನೀನ್ ಮಾಡಿದ್ರಿ ರಿಪೋರ್ಟರ್ದು ಕ್ಯಾರೆಕ್ಟರ್? ಕಬ್ಜಾದಲ್ಲಿ ಮಾಡಿದ್ದೆ. ಓ ಕಬ್ಜಾ, ಓಕೆ. 3 days ಮಾಡಿದ್ದೆ, ಡೈಲಿ ನೋಡ್ತಾ ಇದ್ದೆ. ಮಾತಾಡಿ ನಿಂತು ಪಕ್ಕದಲ್ಲಿ ಕೂತ್ಕೊಳ್ಳೋ ಭಾಗ್ಯ ಮಾತ್ರ ನನಗೆ. ಅಲ್ಲ, ಆ ಸೌಭಾಗ್ಯ ನೆಕ್ಸ್ಟ್ ಶಿವಮೊಗ್ಗ ಹುಡುಗಿಗೂ ಸಿಗಲಿ, ಖಂಡಿತ ಡಯಾನಾಗೂ ಸಿಗಲಿ. ಆದ್ರೆ ಈಗ ಹಿಂಗೆ ಆಕ್ಟ್ ಮಾಡ್ತೀವಿ ಅಂದಾಗ ನೀನ್ ಹೀರೋಯಿನ್ ಗಿಂತ ಮುಂಚೆ ಹೋಗ್ಬಾರ್ದಮ್ಮ, ಇರ್ಬೇಕು. ಚೆನ್ನಾಗೇ ಇದೆಯಾ ಅಂದ್ರೆ ಚೆನ್ನಾಗ್ ಕಾಣಿಸಿದ್ರೆ ಅಲ್ಲಿ ಕಷ್ಟ, ಅಲ್ಲಿ ಸ್ವಪ್ನಂಗೆ ಅಂತ ಹಿಂಗೆ ಹೇಳೋದು. ಆಮೇಲೆ ತುಳಸಿ ತಿಂತಾ ಇದ್ದೆ, ಅದೇ ಅದು ಗಿಡ ಗ್ರೀನರಿ ಚೆನ್ನಾಗಿ ಕಾಣಲಿ ಅಂತ ಫ್ರೇಮಿಗೆ ಇಟ್ಟಿದೀವಿ. ನೀನ್ ಕಿತ್ತು ಕಿತ್ತು ತಿಂತಾ ಇದ್ರೆ ಅದು ಗೋಡ ಆಗ್ಬಿಡಿಸ್ಕೊಳಮ್ಮ. ಸೊ ಹಿಂಗೆಲ್ಲ ಅವ್ರಿಗೆ ನೆನ್ಪಿದೆಲ್ಲ ಗೊತ್ತಿಲ್ಲ, ಇಷ್ಟೆಲ್ಲ ನೆನ್ಪಿಟ್ಕೊಂಡಿದ್ದೀನಿ ನಾನು. ಸರ್ ತುಂಬಾ ಕೆಮ್ಮಿತ್ತು ನನ್ಗೆ ಆ ಟೈಮಲ್ಲಿ, ಎಕ್ಸ್ಟ್ರೀಮ್ ಲೆವೆಲ್ಗೆ. ಡೈಲಾಗ್ ಹೇಳಕ್ ಆಗ್ತಿರ್ಲಿಲ್ಲ, ಮೂಮೆಂಟ್ ತಗೋಬೇಕು, ಕೆಮ್ಮು 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 ಹೆಂಗ್ ಓಕೆ ಆಗ್ತಿರ್ಲಿಲ್ಲ. ಸೊ ಹಂಗಾಗಿ ಅಲ್ಲಿ ಇರೋದನ್ನ ಕಿತ್ಕೊಂಡು ತಿಂತಾ ಇದೆ. ಶ್ರೀರಂಗಪಟ್ಟಣದಲ್ಲಿ ಶೂಟಿಂಗ್, ಆ ದೇವಸ್ಥಾನದ ಸೀನಲ್ಲಿ ಮಾಡ್ತೇವೆ. ಯೂಶಲಿ ಈ ಮಹಿಳಾ ಪ್ರಧಾನ ಸಿನಿಮಾ ಅಂದಾಗ ಬಹಳಷ್ಟು ಸಿನಿಮಾಗಳು ಇಲ್ಲಿ ತನಕ ಬಂದಿದ್ದಾರೆ. ಬಟ್ ನೀವುಗಳು ಯೂಶಲಿ ಸಿನಿಮಾಗಳನ್ನ ಮಾಡ್ತಾ 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 ಒಂದು ಈ ಥರದ ಸಿನಿಮಾನ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರಿ. ಬಟ್ ಅದೇ ಟೈಮಲ್ಲಿ ಒಂದಷ್ಟು ತುಂಬ ನಾನ್ಸೆನ್ಸ್ ನ್ಯೂಸ್ಗಳು ನೀವು ಕೇಳ್ತೀರ. ಅಂದರೆ ನಾನು ಯಾವುದನ್ನು ಸ್ಪೆಸಿಫೈಕ್ ಮಾಡಲ್ಲ, ಹೆಣ್ಮಕ್ಳ ಮೇಲೆ ಆದಂತಹ ಒಂದಷ್ಟು ದೌರ್ಜನ್ಯಗಳ ಬಗ್ಗೆ, ಒಂದಷ್ಟು ಸಮಸ್ಯೆಗಳ ಬಗ್ಗೆ ಒಂದಷ್ಟು ಕೇಳ್ತೀರ. ಆ ಟೈಮಲ್ಲಿ ಆ್ಯಸ್ ಅ ಹ್ಯೂಮನ್ ಬೀಯಿಂಗ್ ಆಗಿ ನಿಮ್ಮಲ್ಲಿ ಏನು ಟ್ರಿಗರ್ ಆಗುತ್ತೆ? ಏನಂದ್ರೆ ಬಿಟ್ಬಿಡೋಣ ಅನಿಸ್ಬಿಡುತ್ತೆ, ಬೇಡ ಸಾಕು, ಬೇರೆ ಏನಾದರೂ ಮಾಡೋಣ ಅಂತ. ಆದರೂ ನೆಕ್ಸ್ಟ್ ಮೋಟಿವೇಶನ್ ಬರುತ್ತೆ, ಇವರು ಹಿಂಗೆ ಅಂದ್ರಲ್ಲ, ಇದ್ರ ಮೇಲೆ ಮೀರಿ ಏನಾದರೂ ಮಾಡಬೇಕು, ಹೋಗೋಣ, ಇಲ್ಲೇ ಇರೋಣ, ಇಲ್ಲೇ ಏನಾದರೂ ಸಾಧನೆ ಮಾಡಬೇಕು ಅಂತ ಆ ಥರ ಮೋಟಿವೇಶನ್ ತಗೊಂಡು ಮಾಡೋದು. ಜನರಲ್ ಆಗಿ ಈ ಥರದ ನ್ಯೂಸ್ ನೋಡಿದಾಗ ಏನಿಸುತ್ತೆ ಸರ್? ಈಗ ನ್ಯೂಸ್ ಅಥವಾ ಟಿ ವಿ ನ್ಯೂಸ್ ಆಗಿರ್ಬೋದು, ಪೇಪರ್ ನ್ಯೂಸ್ ಆಗಿರ್ಬೋದು, ಅದು ಬರ್ತಾನೆ ಇದೆ ಸರ್. ನೋಡಕ್ ಹೋದ್ರೆ ಇವಾಗ ಎಂಟೈರ್ ಅಂದ್ರೆ ನಿಮ್ಮ ಸಿನಿಮಾದ ಕಾಂಟೆಂಟ್ ಅದನ್ನೇ ಹೇಳೋದ್ರಿಂದ ಅಂದ್ರೆ ಕರೆಕ್ಟ್ ಟ್ರೂ ಅದಕ್ಕೋಸ್ಕರ ಇವಾಗ ವರ್ಲ್ಡ್ ಕ್ಯಾನ್ವಸ್ ಅಂತ ನಾವು ತಗೊಂಡ್ರೆ ಹೇಗಿದೆ ಅಂತಂದರೆ ಎವ್ರಿ 6 ಮಿನಿಟು ಒಂದು ಹೆಣ್ಣು ಮಗು ಮೇಲೆ ಅತ್ಯಾಚಾರ ಆಗ್ತಾ ಇದೆ ಅಂತ ಇವತ್ತು ಪ್ರೆಸೆಂಟ್ ಇರೋವಂಥದ್ದು. ಸೊ ನಾವು ಅದು ಇಷ್ಟು 2026 ಇಷ್ಟರ ಮಟ್ಟಿಗೆ ನಾವು ಎಷ್ಟು ಎವಾಲ್ವ್ ಆಗಿದ್ದೀವಿ ನೋಡೋಕ್ಕೆ ಹೋದರೆ. ಹಿಂದೆ ಇದ್ದಿದ್ದು ಹೆಣ್ಮಕ್ಳುಗಳು ಹೆಂಗಿದ್ದಾರೆ, ಇವಾಗ ಎಷ್ಟು ನಾವು ಫಾರ್ವರ್ಡ್ ಆಗಿದ್ದೀವಿ. ಬಟ್ ಸ್ಟಿಲ್ ಅದು ಇನ್ನೂ ನಡೀತಾನೇ ಇದೆಯಲ್ಲ ಅತ್ಯಾಚಾರ. ನಾವು ಈ ಥರದ ಸಿನಿಮಾಗಳು ಮಾಡಿ ಕೊಡ್ತಾನೇ ಇದ್ದೀವಿ, ಬಟ್ ಸ್ಟಿಲ್ ಆಗ್ತಾನೇ ಇಲ್ಲ. ಅದು ಬಟ್ಟೆ ಬಗ್ಗೆ ಮಾತಾಡ್ತಾರೆ, ಹಿಂಗೆ ಬಟ್ಟೆ ಹಾಕೊಂಡಿದ್ದಾಳೆ, ಅದು ಪ್ರವೋಕ್ ಆಯಿತು ನಮಗೆ, ಅದಕ್ಕೆ ನಾವು ಮಾಡಿದ್ವಿ ಅಂತ. ಒಂದು ಡೆಲ್ಲಿ ಇನ್ಸಿಡೆಂಟಲ್ಲಿ ಅವಳು 12 ಗಂಟೆ ರಾತ್ರಿ ಆಚೆ ಇದ್ಲಂತೆ, ಅದಕ್ಕೆ ಮಾಡಿದ್ರಂತೆ. ಇದು ನಂಗೆ ಸಿಕ್ಕಾಪಟ್ಟೆ ಟ್ರಿಗರ್ ಆಗುತ್ತೆ. ಬಟ್ಟೆ ನೋಡಿ ಪ್ರವೋಕ್ ಆಗತ್ತಂತೆ ಅವನಿಗೆ, ಅದಕ್ಕೆ ಅತ್ಯಾಚಾರ ಮಾಡಿದೆ. ಇವಾಗ ನಂಗೆ ಒಬ್ಬನ ನೋಡ್ಬಿಟ್ಟು ನಂಗೆ ಅವ್ನ ಮುಖ ಪ್ರವೋಕ್ ಆಗ್ತದೆ, ಅವ್ನ ಸ್ಟುಪಿಡಿಟಿ ಪ್ರವೋಕ್ ಆಗ್ತದೆ ಅಂತ ಅಂದ್ಬಿಟ್ಟು ನಾನು ಕಪಾಲ ಕೊಡಿಲ್ಲ, ಅದು ಎಷ್ಟರ ಮಟ್ಟಿಗೆ ಸರಿ? ಅದು ಇಟ್ಸ್ ಟೋಟಲಿ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್. ಅವ್ನು ಹೇಳೋದು ಒಂದಕ್ಕೊಂದು ಸಂಬಂಧನೇ ಇಲ್ಲ. ನಂಗೆ ಅದು ನಾನ್ಸೆನ್ಸ್ ಅನಿಸುತ್ತೆ ನನಗೆ. ಹೋಗಲಿ, ಇದು ಬಿಡಿ, ಯಾವುದಪ್ಪ ನಾಯಿನ ಬಿಡಲ್ಲ ಸರ್ ಜನ. ನಾಯಿನ ಬೆಂಗಳೂರಲ್ಲಿ ಇನ್ಸಿಡೆಂಟ್ ಆಗಿದ್ದು, ನಾನು ರೀಸೆಂಟಾಗಿ, ನಾನು ಆ್ಯನಿಮಲ್ ಲವರ್ ಆ್ಯಕ್ಚುಲಿ, ನಾಯಿ ಮೇಲೆ ಅತ್ಯಾಚಾರ ಮಾಡಿದ್ದಾರೆ, ನಾಯಿನ ಬಿಟ್ಟಿಲ್ಲ. ಹೋಗಲಿ, ಹಸು ಏನು ಸರ್ ಮಾಡಿದೆ? ಅದು ನಮ್ಗಳಿಗೆ ವಾಯ್ಸ್ ಇದೆ, ಹೋಗಲಿ, ಅವುಗಳಿಗೇನು ಅದ್ರದ್ದೇನು ತಪ್ಪಿದೆ ನೋಡೋಕ್ಕೆ ಹೋದರೆ? ಅದಕ್ಕೇ ನಾನು ತೀರಾ ಮನುಷ್ಯ ಎಷ್ಟರ ಮಟ್ಟಿಗೆ ಕೆಳಗಡೆ ಹೋಗ್ತಾನೆ, ಆ ಲೆವೆಲ್ಗೆ ಹೋಗ್ತಾನೆ ಅಂತಂದರೆ ಅದನ್ನು ಇಮ್ಯಾಜಿನೇ ಮಾಡ್ಕೊಳಕ್ಕಾಗಲ್ಲ. ನನಗೆ ಸಾಯಿಸಬೇಕು ಅಂತಾನೆ ನನ್ನ ಕೈಲೇನಾದರೂ ಕಾನೂನು ಇದ್ದಿದ್ದರೆ, ಯಾರ್ಯಾರು ಈ ಥರ ಅತ್ಯಾಚಾರಗಳು ಮಾಡ್ತಾ ಇದ್ದಾರೆ, ನಾನು ಅವ್ರಿಗೆ ಕೋರ್ಟ್ಗೆ ಹೋಗೋದು, ಇನ್ನೊಂದು ಹೋಗೋದು, ಅವ್ರಿಗೆ ಸಾಕ್ಷಿ ಕಲೆಕ್ಟ್ ಮಾಡೋದು, ಸಾಕ್ಷಿ ಕಲೆಕ್ಟ್ ಮಾಡ್ಬಿಟ್ಟು ಹೇಳಿದ್ರು ಎಷ್ಟೊಂದು ಸತಿ ಜಸ್ಟಿಸ್ ಒಂದು ಸಿಗಲ್ಲ ಬಿಕಾಸ್ ಆಫ್ ದ ಕರಪ್ಷನ್. ಇವಾಗಿನ ಏನೇನಿದೆ ಇವಾಗಿಂದು ಪ್ರೆಸೆಂಟ್ ಸಿಚುವೇಶನಲ್ಲಿ, ಎಷ್ಟೋ 100ಕ್ಕೆ ಒಂದು 90% ಏನೋ ಒಂದು ಸಿಗ್ಬೋದು ಅಷ್ಟೇ. 10% ಇವಾಗ್ಲೂ ಅವ್ರು ಆಚೆ ಬರ್ತಾ ಇದ್ದಾರೆ, ಫ್ರೀ ಆಗಿದ್ದಾರೆ. ಅಂಡರ್ ಏಜ್ ಅಂತ ಅಂತಾರೆ ಅವರೆಲ್ಲ, ಎಷ್ಟು 18 ಒಳಗಡೆ ಇದ್ದಾರೆ ಅಂತ ಅಂತಾರೆ. ಬಟ್ ಸ್ಟಿಲ್ ಅದರಲ್ಲೂ ಕೆಲವೊಬ್ರು ಆಚೆ ಬರ್ತಾರೆ, ಇನ್ನೂ ಆರಾಮಾಗಿರ್ತಾರೆ, ಅವ್ರಿಗದು ಮ್ಯಾಟ್ರೇ ಆಗ್ತಾ ಇಲ್ಲ. ಇಲ್ಲ, ನೀವು ಹೇಳ್ದಂಗೆ ತುಂಬಾ ಅವೇರ್ನೆಸ್ ಇರೋ ಸಿನಿಮಾಗಳು ಹಿಂದಿಯಲ್ಲಿ ಬ್ಯಾಕ್ ಟು ಬ್ಯಾಕ್ ಬಂದಿದೆ. ಹಿಂದಿಯಲ್ಲಿ ಇಫ್ ಐ ಆಮ್ ನಾಟ್ ರಾಂಗ್ ಎಲ್ಲ ಭಾಷೆಲಿ ಬಂದಿದೆ. ಬಟ್ ಎಲ್ಲ ಭಾಷೆಲ್ಲೂ ಬರ್ತಾ ಇದೆ. ಇವನ್ ಇದು ಕೂಡ ನಮ್ಮ ಯುದ್ಧಕಾಂಡ 2 ಬಂತಲ್ಲ, ಅಜಯ್ ರಾವ್ ಅವ್ರದ್ದು, ನಮ್ಮ ಅರ್ಚನಾ ಜೋಯಿಸ್ ಅವರಾಗಲಿ ಅಥವಾ ಅಜಯ್ ರಾವ್ ಅವರಾಗಲಿ, ತುಂಬಾ ಸಖತ್ ಸಿನಿಮಾ ಅದು, ತುಂಬಾ ಬ್ರಿಲಿಯಂಟ್ ಆದಂತ ಸಿನಿಮಾ. ಹೌದು ಸರ್. ಅದೇ ಈ ಥರದ ಸಿನಿಮಾ ಕಂಟೆಂಟ್ಗಳು ಬಂದರೆ ಅಟ್ಲೀಸ್ಟ್ ಒಂದಷ್ಟು ಜನ ನೋಡಿದ್ರೆ ಓಕೆ
ಒಂದು ಏನಂತಾರೆ ರಿಮೈಂಡರ್ ಅಂತಾರೆ. Exactly. ಪ್ರತಿ ಸತಿನೂ ಇವಾಗ ನೆನ್ಪಿಸ್ಬೇಕು ಅವ್ರಿಗೆ, ನೆನ್ಪಿಸ್ಬೇಕು ಅವ್ರಿಗೆ. ಇವಾಗ ಎಲ್ಲೋ ಏನೋ ಮಾಡ್ತಿರ್ತೀವಿ ನಮಗೆ ಅದು ಮಾಡಬೇಡ ಅಂತ ಬರುತ್ತಲ್ಲ, ಆ ಥರ ರಿಮೈಂಡರ್ ಕೊಡೋ ಅಂತ ಚಿತ್ರ ನಮ್ದು. ಸೂಪರ್ ನಿಮ್ಮ ಪರ್ಸ್ಪೆಕ್ಟಿವ್. ಬಟ್ ಎಲ್ಲೂ ಬೇಡ ಸರ್, ನಮ್ಮ ಸಿನಿಮಾ ರಂಗದಲ್ಲೇ ನಡೀತಾ ಇದೆ, ಬೇಜಾನ್ ನಡೀತಾ ಇದೆ. ನಾವು ಎಷ್ಟು ಹೀರೋಯಿನ್ ಆಗಬೇಕು ಏನೋ ಕನಸು ಕಟ್ಕೊಂಡು ಎಲ್ಲ ಬಿಟ್ಟು ಬರ್ತೀವಿ. ಬಟ್ ಎಲ್ಲೋ ನಮಗೆ ಕೆಲವು ಅನ್ನೆಸೆಸರಿ ರೀಸನ್ಗಳನ್ನ ಕೊಟ್ಟು ಅದನ್ನು ರಿಜೆಕ್ಟ್ ಮಾಡ್ತಾರೆ ನಮ್ಮನ್ನು. ಎಲ್ಲ ನಾವು ಕೆಲಸ ಕಲಿತು ಸರ್ ನೀವು ಹೆಂಗೆ ಓಕೆ ಸರ್ ನೀವೊಂದು ಚಿತ್ರಾನ್ನ ಮೊಸರನ್ನ ಕೊಟ್ಟರು ತಿಂದು ನಾವು ಆ್ಯಕ್ಟ್ ಮಾಡ್ತೀವಿ ಸರ್, ನಮಗೆ ಒಂದು ಒಳ್ಳೆ ಪಾತ್ರ ಕೊಡಿ ಮಾಡ್ತೀವಿ ಅಂದ್ರೂ ಕೆಲವು ಕಾರಣಗಳಿಂದ ಅದು ರಿಜೆಕ್ಟ್ ಮಾಡ್ತಾರೆ. ಅದು ಗೊತ್ತಾಗ್ಬಿಡುತ್ತೆ ಸರ್ ಯಾರು ಹಿಂಗೆ ಅಂತ. ಅವಾಗ ಎಷ್ಟು ಬೇಜಾರಾಗುತ್ತೆ ಅಂದರೆ ಎಲ್ಲದೂ ಬರೀ ಅದನ್ನೇ ನೋಡ್ತಾರಲ್ವಾ. ಈಗ ಎಷ್ಟೋ ಜನ ಹೇಳ್ತಾರೆ ನಿಮ್ಮನ್ನು ಹಾಕ್ಕೊಂಡ್ರೆ ನಮ್ಗೇನು ಲಾಭ, ಹಿಂಗೆ ಹೇಳೋದು. ಆಯ್ತಮ್ಮ ನೀನು ಹಾಕೋತೀನಿ, ನಿನ್ನ ಹಾಕೊಂಡ್ರೆ ಏನು ಲಾಭಮ್ಮ ನಮಗೆ, ಏನು ಹೇಳೋಣ ಸರ್. ಹಾಗೆ ಓಕೆ ಹಂಗಿದ್ರೆ ನನಗೆ ಲಾಭ ಏನಿಲ್ಲ ಅಂದರೆ ನಾನು ಹಂಗಾರೆ 12 ಗಂಟೆಗೆ ಬರ್ತೀನಿ, ಮಧ್ಯಾಹ್ನ ಊಟ ಮಾಡ್ಕೊಂಡು 2 ಗಂಟೆಗೆ ಹೋಗ್ತೀನಿ. ನಾನು ಏನೂ ಮಾಡಲ್ಲ ಅಂತ ಅಂದಮೇಲೆ ಮತ್ತೆ ನೀವು ಓಕೆ ಲಾಭ ಇಲ್ಲ ಓಕೆ ತಗೊಳ್ಳಿ, ನೀವು ಹೇಳಿದ್ದನಾಗೆ ನಾವು ಓಕೆ ಮಾಡ್ತೀನಿ, ಹಂಗೆ ನಾನು ಏನೂ ವರ್ಕೇ ಮಾಡಲ್ಲ. ಯಾವಾಗ ನೀರಲ್ಲಿ ಬೀಳು ಅಂದರೆ ನೀರಲ್ಲಿ ಬೀಳಬೇಕು, ಕೆಸರಲ್ಲಿ ಬೀಳು ಅಂದರೆ ಬೀಳಬೇಕು. ನಿನ್ಗೆ ಈಗ ಎಷ್ಟು ಕಷ್ಟ ಬಿದ್ದಿದ್ದಾರೆ ಅವರು ಒಂದು ಈ ಮಾಡುವಾಗ ಫೈಟು ಅದೆಲ್ಲ ಅಷ್ಟು ಈಸಿ ಆಗೋಯ್ತಾ? ಎಲ್ಲೆಲ್ಲಿಂದನೂ ಜಂಪ್ ಮಾಡಬೇಕು. ನಾವು ಮಳೆ ಹುಳ ಅಂತ ಅಂದಿಲ್ಲ, ಹಾಗೆ ಮಲಗಿದ್ದೀವಿ ಈ ಥರ ಆಫ್ ಬಟ್ಟೆಗಳಲ್ಲೆಲ್ಲ. ಏನಕ್ಕೆ ಮಾಡಬೇಕು? ನಮ್ಮದು ಜೀವನೇ ತಾನೇ. ನಾವು ಏನೋ ಆಸೆ ಇಟ್ಕೊಂಡು ಬರ್ತೀವಿ ಏನೋ ಮಾಡ್ಬೇಕಂತ. ನಮ್ಮನ್ನು ನೋಡಿ, ಟ್ಯಾಲೆಂಟ್ ನೋಡಿ, ಸೂಟ್ ಆಗ್ತಾರ ನೋಡಿ, ಕೆಲಸ ಕೊಡಿ. ಆಗಲ್ವಾ? ಓಕೆ ಸರ್ ಪರವಾಗಿಲ್ಲಮ್ಮ ನೆಕ್ಸ್ಟ್ ಟೈಮ್ ಮಾಡೋಣ. ಬಟ್ ಕೆಲವು ರೀಸನ್ಗಳನ್ನ ಇಟ್ಕೊಂಡು ತೂಗಬೇಡಿ, ಆ ಥರ ಪಾತ್ರಗಳಿಗೆ ಸಿನಿಮಾಗಳಿಗೆ ಕೆಟ್ಟ ಹೆಸರು ತರಬೇಡಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅದು ಈ ಥರ ರೇಪ್ ವಾಟ್ ಎವರು ಆಗಿರ್ಬೋದು ಸರ್, ಇದೊಂಥರ ಇಂಡೈರೆಕ್ಟ್ ರೇಪು, ಅದು ಡೈರೆಕ್ಟ್ ರೇಪ್ ಆ ಥರ ಆಗೋಗ್ಬಿಟ್ಟಿದೆ. ಅದೇ ಬೇಜಾರು ಅಷ್ಟೇ. ಆವಾಗ ಇದಾಗಿರೋದ್ರಿಂದ ಮನೇಲಿ ಏನು ಹೇಳ್ತಾರೆ, ಏನು ಎಷ್ಟು ವರ್ಷ ಕಷ್ಟಪಡ್ತಿದ್ದೀರಾ, ಇನ್ನು ಏನಕ್ಕೆ ಬೇಕು ಇವೆಲ್ಲ, ಯಾಕೆ ನಮ್ಮಂಥವ್ರಿಗಲ್ಲ, ಬೇಡ ಬಿಟ್ಟು ಬನ್ನಿ. ಆಮೇಲೆ ನಾನು ಹೇಳಿದೆ ನಾನು ಬೇಡ, ಈಗ ಏನೋ ಮಾಡ್ತಾ ಇದ್ದೀನಿ ಅಮ್ಮ 1%, ಒಂದು ಏಜು ಒಂದುವರೆಗೂ. ಸರ್ ನಾನು ಅಂದ್ಕೊಂಡಿರೋದು ಮುಂಚೆ ಇತ್ತು ಹೀರೋಯಿನ್ ಒಂದು ಏಜ್ ಆದಾಗ ಹೀರೋಯಿನ್ ಅಂತ. ಈಗ ಹಂಗಿಲ್ಲ ಸರ್, ನೀನು ಮುದುಕಿ ಆಗೋ ಕೂಡ ನಾನು ಅವಾರ್ಡ್ ತಗೋಬೋದು, ಮುದುಕಿ ಆಗೋ ಕೂಡ ನಾನು ಫೇಮಸ್ ಆಗ್ಬೋದು. ಅದು ಏನೋ ಅದು ಒಂದು ಮೊಬೈಲಲ್ಲಿ ಶೂಟ್ ಮಾಡಿದ್ರು, ಸೆಂಚುರಿ ಗಡ್ಡ ಸರ್, ಅವ್ರು ಸಾಯೋ ಏಜುವಾಗ ಫೇಮಸ್ ಆದರು. ಕಲೆಗೆ ವಯಸ್ಸಿಲ್ಲ, ಕಲೆ ಟೈಮ್. ನಾನು ಹೇಳ್ದೆ ನಾನು ಟ್ರೈ ಮಾಡ್ತಾನೆ ಇರ್ತೀನಿ. ಅವನು ಸೋಲ್ಬೋದು, ನಾನು ಸೋಲಲ್ಲ, ನಾನು ಗಿವ್ ಅಪ್ಪೇ ಮಾಡಲ್ಲ. ನೆಕ್ಸ್ಟ್ ಹೋಗ್ತೀನಿ, ತಾಯಿ ಪಾರ್ಟ್ ಮಾಡ್ತೀನಿ, ವಿಲನ್ ಪಾರ್ಟ್ ಮಾಡ್ತೀನಿ, ಮುದುಕಿ ಪಾರ್ಟ್ ಮಾಡ್ತೀನಿ, ಬಿಡಲ್ಲ ಕಣಯ್ಯ. ನಾನು ಏನಾದರೂ ಮಾಡೇ ಮಾಡ್ತೀನಿ. ನಾನು ಮಾಡೇ ಮಾಡ್ತೀನಿ. ನಾನು ಇಡೋ ಶ್ರದ್ಧೆಗೆ, ನನ್ನ ನಿಯತ್ತಿಗೆ, ನಾನು ಹೋಗೋ ಕರೆಕ್ಟ್ ದಾರಿಗೆ ಆ ದೇವ್ರನ್ನದು ಇದ್ದಾನೆ ಅಂದರೆ ಫಲ ಕೊಟ್ಟೇ ಕೊಡ್ತಾನೆ. ಇಲ್ವಾ? ಬೇಡ ಅಷ್ಟೇ. ಇಲ್ಲ ಅಂದ್ರೆ ನನ್ಗೆ ಬೇಜಾರಾಗಲ್ಲ ಸರ್. ನನ್ನ ಪ್ಯಾಷನ್, ನಾನು ಖುಷಿನ ಪಟ್ಟಿದ್ದೀನಲ್ಲ, ನಾನು ಏನು ಮಾಡ್ಬೇಕು ಅದನ್ನು ಮಾಡಿದ್ದೀನಿ. ಇದರಲ್ಲಿ ಹೇಳ್ಬೋದು, ಹೇಳ್ತಾರೆ ನಿಜ ದುಡ್ಡಿಲ್ಲ ಸರ್, ತುಂಬ ಕಷ್ಟ ಇದರಲ್ಲಿ ಜೀವನ ಮಾಡೋದು. ತುಂಬ ಒಂದು ತಿಂಗಳಿದ್ರೆ 4 ತಿಂಗಳು ಕೆಲಸ ಇರಲ್ಲ. ಆ 1 ತಿಂಗಳು ಪೇಮೆಂಟಲ್ಲಿ ನಾವು 4 ತಿಂಗಳು ಮ್ಯಾನೇಜ್ ಮಾಡಬೇಕು, ಸಾಲ ಮಾಡಬೇಕು, ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಬೇಕು, ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಫೇಸ್ ಮಾಡ್ತೀವಿ. ಬೇರೆ ರೀತಿಲಿ ಮಾಡೋದು ಏನು ಕಷ್ಟ ಅಲ್ಲ, ಬಟ್ ಅವ್ರವ್ರ ಇಷ್ಟ ಸರ್. ನಾವು ರೈಟ್ ರಾಂಗ್ ಅಂತ ಹೇಳಕ್ಕೆ ನಮ್ಗೆ ಯಾವುದು ರೈಟ್ಸ್ ಇಲ್ಲ. ಅವರಿಗೆ ಅನ್ನ ಬಟ್ಟೆ ಇಲ್ಲ ಅಂದರೆ ನಾವು ಕೊಡ್ಸೋಕ್ಕಾಗಲ್ಲ, ಅದು ಅವ್ರವ್ರ ಲೈಫ್ ಸ್ಟೈಲ್. ಅದು ನಾನು ಒಂದು ಹೇಳೋದು ಮೋಸ ಸರ್. ಮೋಸ ಸರ್ ನನ್ನ ಪ್ರಕಾರ ಮೋಸ ಅಂದರೆ ಯಾವಾಗ ಒಬ್ಬರಿಗೆ ಮಾತು ಕೊಟ್ಟು ನಂಬಿಸಿ, ನಾನು ನಿನಗೆ ಅದು ಮಾಡ್ತೀನಿ, ಇದು ಮಾಡ್ತೀನಿ, ಮದುವೆ ಆಗ್ತೀನಿ, ಇಲ್ಲ ಏನೋ ಒಂದು ಮಾಡ್ತೀನಿ, ಅದು ಮೋಸ ನನ್ನ ಪ್ರಕಾರ. ನಿನಗೆ ಏನು ಮಾತು ಕೊಟ್ಟು ಕೈ ಬಿಡೋದೇ ಮೋಸ ನನ್ನ ಪ್ರಕಾರ. ನೀನು ಕುಡಿತೀಯಾ, ಸಿಗರೇಟ್ ಸೇತೀಯಾ, ಮಾತಾಡ್ತೀಯಾ, ಅವರೆಲ್ಲ ಯಾರು ಕೆಟ್ಟೋರಲ್ಲ ಸರ್. ಅದು ಅವ್ರವ್ರ ಚಾಯ್ಸ್, ಅವ್ರವ್ರ ಲೈಫ್ ಸ್ಟೈಲ್, ಅದು ಅವ್ರು ಮಾಡ್ಕೋತಾರೆ. ನನ್ನ ಪರ್ಸ್ನಲಾಗಿ ಹುಡುಗಂಗೂ ನಾನು ಹೇಳೋದಷ್ಟೇ, ಕುಡಿತೀಯಾ, ಸಿಗರೇಟ್ ಸೇತೀಯಾ, ನೀನು ಕೆಟ್ಟೋನಲ್ಲ. ಇನ್ನೊಬ್ರು ನಿನ್ನ ಮೋಸ್ಕರ ನನಗೆ ಇವ್ನು ಮೋಸ ಮಾಡ್ದ ಅಂದಾಗ ಮಾತ್ರ ನೀನು ಕೆಟ್ಟೋನು. ಸೊ ನನಗದು ಇಷ್ಟ ಇಲ್ಲ ಸರ್. ಹಾಗಾಗಿ ಈ ಒಂದು ಲೈನು ಒಂದೊಂದ್ಸಲ ಬೇಕು ಅನ್ಸುತ್ತೆ, ಒಂದೊಂದ್ಸಲ ಬೇಡ ಅನ್ಸುತ್ತೆ, ಬಟ್ ಗಿವ್ ಅಪ್ ಮಾಡೋಕ್ಕೆ ನಾನು ರೆಡಿ ಇಲ್ಲ. ಬಟ್ ನಿಮ್ಮ 3 ಜನರದ್ದು ಜರ್ನಿ ಇದೇ ಥರ ಅಂದರೆ ಆಗಲಿ, ಪ್ರತಿ ಸಿನಿಮಾಗಳು ಆಗ್ತಾ ಇರಲಿ, ಒಂದು ಪ್ರಯತ್ನಗಳಾಗ್ತಾ ಇರಲಿ, ಅದು ಮೃತ್ಯುದೇವತೆ ನಂತರ ನಿಮ್ಮ 3 ಜನಕ್ಕೂ ಬಹಳಷ್ಟು ಅವಕಾಶಗಳು ಸಿಗಲಿ. ಹಾಗಾಗಿ ನಿಮ್ಮ ಪ್ರಯತ್ನಕ್ಕೆ ಒಂದು ಮಿರಾಕಲ್ ಆಗಲಿ ಅಂತ ನಾನು ಸುದ್ದಿ ಮನೆ ಕಡೆಯಿಂದ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಯು ಪೀಪಲ್ ಆರ್ ಡೇರ್ ಅಂಡ್ ಡೆವಿಲ್, ಸೋ ಸ್ವೀಟ್. ಖುಷಿ ಆಯ್ತು ನಿಮ್ಮ ಜೊತೆ ಮಾತಾಡಿ. ಥ್ಯಾಂಕ್ ಯು ಮಾ. ಥ್ಯಾಂಕ್ ಯು ಸೊ ಮಚ್ ಸರ್.